ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈಗ ಆಟೋ ಎಲ್ಪಿಜಿ ಬೆಲೆ ಏರಿಕೆಯಾಗಿದೆ. 1 ಲೀಟರ್ಗೆ 16 ರೂಪಾಯಿ ದಿಢೀರಾಗಿ ಬೆಲೆ ಏರಿಕೆ ಆಗಿರುವಂತದ್ದು. ಮೊದಲನೇದಾಗಿ ಇಲ್ಲಿ ಸಿಗ್ತಾ ಇಲ್ಲ, ಅವೈಲೇಬಲ್ ಇಲ್ಲ. ಇಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ. ಇದೀಗ ಆಟೋ ಎಲ್ಪಿಜಿ ಬೆಲೆ ಏರಿಕೆ ಮತ್ತೊಮ್ಮೆ ಮಾಡಲಾಗಿದೆ. ಇಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಗಂಟೆ ಕಾದು ವಾಪಸ್ ಹೋಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ 1 ಲೀಟರ್ಗೆ 16 ರೂಪಾಯಿ ದಿಢೀರಾಗಿ ಬೆಲೆ ಏರಿಕೆ ಮಾಡಿದ್ದಾರೆ. ಆಟೋ ಚಾಲಕರಿಗೆ ಮತ್ತೊಂದು ಸಂಕಷ್ಟ ಇದು. ಕೇಂದ್ರದ ವಿರುದ್ಧ ಇಲ್ಲಿ ಆಟೋ ಚಾಲಕರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸು ಕಟ್ಟಲು ಕಷ್ಟ ಆಗ್ತಿದೆ ಅಂತ ಹೇಳಿ ಇದೀಗ ಪರದಾಡ್ತಿದ್ದಾರೆ. ಒಂದು ದಿನಕ್ಕೆ ಸಂಪಾದನೆ 400 ರೂಪಾಯಿ ಆಗ್ತಿತ್ತು, ಈಗ ಗ್ಯಾಸ್ ಖರ್ಚೆ 200 ರೂಪಾಯಿ ಆಗ್ತಾ ಇದೆ. ಆಟೋ ಚಾಲಕರ ಕುಟುಂಬಗಳಿಗೆ ಹೊಡೆತ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇಷ್ಟು ಜನ ಆಟೋ ಚಾಲಕರು ಪ್ರೊಟೆಸ್ಟ್ ಮಾಡುವ ಮೂಲಕ ಸರ್ಕಾರದಿಂದ ಏನು ಗ್ಯಾಸ್ ದರ ಜಾಸ್ತಿ ಆಗಿದೆ. ನಮ್ಮ ಈ ಏನು ಆಟೋ ಚಾಲಕರಿಗೆ ದಿನನಿತ್ಯ ಓಡಿಸ್ಬೇಕು, ಯಾಕಂದರೆ ನಮ್ಮ ಜೀವನ ಮಾಡೋದೇ ಇದರಿಂದ. ಆ ಒಂದು ಇದರಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಏನು ಅಂತಂದರೆ ಗ್ಯಾಸ್ ದರ ನಿಗದಿಪಡಿಸಬೇಕು. ನಮ್ಮ ಆಟೋ ಚಾಲಕರು ಎಲ್ಲ ಬಡವರೇ ಇರ್ತಾರೆ, ಎಲ್ಲ ಆಟೋ ಚಾಲಕರು. ಅದೊಂದು. ಎರಡನೇದೇನು ಅಂತಂದರೆ ನಮ್ಮ ಈ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ 2 ಗ್ಯಾಸ್ ಪೆಟ್ರೋಲ್ ಬಂಕ್ ಇದೆ. ಅದರಲ್ಲಿ ದಿನಕ್ಕೊಂದೊಂದು ರೇಟ್ ಮಾಡ್ತಾ ಇದ್ದಾರೆ. ನಿನ್ನೆ 75, ಇವತ್ತು 80, 85. ಏನಯ್ಯ ಅಂತಂದರೆ ನಾವು ಬ್ಲ್ಯಾಕಲ್ಲಿ ತರೋದ್ರಿ, ನಾವು ಬ್ಲ್ಯಾಕಲ್ಲಿ ತಂದು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಅವ್ರು ಇಷ್ಟಾನುಸಾರವಾಗಿ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಈ ಬ್ಲ್ಯಾಕ್ ಟೈಮಲ್ಲಿ ಏನು ಅಂತಂದರೆ ಅವರು ನಾಲ್ಕು ಕಾಸು ಮಾಡ್ಕೊಳ್ಬೇಕು ಅಂತ ಅವ್ರು ಮಾಡೋ ಇದಕ್ಕೆ ನಮಗೇನಾಗುತ್ತೆ, ಎಲ್ಲ ನಮ್ಮ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇದೆ.